ಮತ್ತೆ ಇದರಲ್ಲಿ ಬ್ಯಾಟ್ರಿ ಸೇವಿಂಗ್ ಮೋಡ್ ಅಂತ ಬರುತ್ತೆ. ನಾನು ಗಾಡಿನ ಒಂದು 30 ಮಿನಿಟ್ಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಇದು ಆಟೋಮೆಟಿಕ್ ಆಗಿ ಆಫ್ ಆಗಿರುತ್ತೆ, ಅಂದ್ರೆ ಬ್ಯಾಟ್ರಿಯಿಂದ ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಆಗ ನಾನು ಈ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದಾಗ ಮತ್ತೆ ಅದು ಆನ್ ಆಗುತ್ತೆ. ಅದು ಏನಕ್ಕೆ ಅಂದ್ರೆ ಅನ್ವಾಂಟೆಡ್ ಡಿಸ್ಚಾರ್ಜ್ ನ ಪ್ರೊಡ್ಯೂಸ್ ಮಾಡಕ್ಕೆ, ಹಾಗಾಗಿ ನಿಮ್ಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಇದ್ರಲ್ಲಿ ಏನಿಲ್ಲ, ನಾವು ಮಿನಿಮಲ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರಿ. ಮತ್ತೆ ಗಾಡಿ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇವನ್ ದ ಪ್ಲಾಸ್ಟಿಕ್ ಯೂಸ್ ಲೈಕ್ ABS ಅಂತ, ನಾನ್ ಬ್ರೇಕಬಲ್. ನಾನು ನಿಮ್ಗೆ ಹೊಡೆದ್ಬಿಟ್ಟೆ ನೋಡ್ತಾ ಇದ್ದೀನಿ. ಸೊ ಇಟ್ ಇಸ್ ನಾನ್ ಬ್ರೇಕಬಲ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಮಧು ಮಾತಾಡ್ತಿರೋದು. ಸೊ ಇವಾಗ ಎಲ್ಲಾ ತರ ವೆಹಿಕಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಆಲ್ಮೋಸ್ಟ್ ಪರ್ಸನಲ್ ಯೂಸ್ಗೆ ಯೂಸ್ ಆಗತ್ತು. ಸೊ ನಾನು ಇಲ್ಲೊಂದ್ ಕಡೆ ನ್ಯೂಮರಸ್ ಅನ್ನೋ ಒಂದು ಕಂಪ್ನಿಗೆ ಬಂದಿನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ವೆಹಿಕಲ್ ಗಳು ಕಾಣ್ತಾ ಇದೆ, ವೆಹಿಕಲ್ ಗಳು ಎಲ್ಲ ಕಾಣ್ತಾ ಇದೆ. ಸೊ ಎಸ್ಪೆಷಲಿ ಇದು ಪರ್ಸನಲ್ ಯೂಸ್ ಆಗಂತ ವೆಹಿಕಲ್ಸ್, ಪ್ಲಸ್ ಅದ್ರ ಜೊತೆಗೆ ಡೆಲಿವರಿ ಬಾಯ್ಸ್ ಏನಿದ್ದಾರೆ, ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಫ್ಲಿಪ್ಕಾರ್ಟ್, ಅಮೆಜಾನ್ ಈ ತರದೆಲ್ಲ ಡೆಲಿವರಿ ಮಾಡಕ್ಕೆ ಕೆಲವೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಳಸಿದ್ರೆ ಸೊ ತುಂಬಾ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಪೆಟ್ರೋಲ್ ಹಾಕೊಂಡು ಓಡಿಸಿದ್ರೆ ಅವ್ರಿಗೆ ಅಷ್ಟು ವರ್ಕೌಟ್ ಆಗಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಸೊ ಬನ್ನಿ, ಇದರಲ್ಲಿ ಈ ಸ್ಕೂಟರ್ಗಳು ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ತರದ ಬ್ಯಾಟ್ರಿಗಳಿದೆ, ಮತ್ತೆ ಯಾವ ತರ ಮೋಟರ್ ಯೂಸ್ ಮಾಡಿರ್ತಾರೆ, ಮತ್ತೆ ಎಸ್ಪೆಷಲಿ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸರ್, ಇವಾಗ ಇದು ಫ್ಯಾಮಿಲಿಗೆ ಇದು ಡಿಪ್ಲಾಸ್ ಮ್ಯಾಕ್ಸ್ ಅಂತ ಹೇಳಿ ಈ ಗಾಡಿ ಹೆಸರು. ಇದರಲ್ಲಿ 3 ಕಲರ್ ಬರುತ್ತೆ, ರೆಡ್, ಬ್ಲೂ ಮತ್ತೆ ಸಿಲ್ವರ್. ಈ ಗಾಡಿದು ಮೇನ್ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ನಿಮ್ಗೆ ಲೆಂತ್ ಜಾಸ್ತಿ ಇದೆ, 1430 mm ಇದೆ. ನಾರ್ಮಲ್ ಇರೋದು ಬಂದು 1200-1300 mm ಬರುತ್ತೆ. ಇದು 1430 mm ಇದೆ. ಸೀಟ್ ಲೆಂತ್ ನಿಮ್ಗೆ 914 mm ಇದೆ, ಅಂದ್ರೆ 3 ಅಡಿ ಲಾಂಗೆಸ್ಟ್ ಸೀಟ್ ಲೆಂತ್ ಅಂತ ಹೇಳ್ಬೋದು ನಾವು. ಓಕೆನಾ? ಗಾಡಿ ನಿಮ್ಗೆ ಸ್ಕ್ವೇರ್ ಚಾಸಿಸ್ ಬರುತ್ತೆ, ಬೆಲ್ರೈಸ್ ಅಂತ ಕಂಪ್ನಿಯಿಂದ. ಇಲ್ಲಿ ನೋಡ್ಬೋದು ನೀವು ಸ್ಕ್ವೇರ್ ಚಾಸಿಸ್. ನಾರ್ಮಲ್ ಒಂದು ಟ್ಯೂಬ್ಲರ್ ಇರುತ್ತಲ್ಲ, ಇದರಲ್ಲಿ ಸ್ಕ್ವೇರ್ ಚಾಸಿಸ್ ಇದೆ. ಸೊ ಗಾಡಿದು ನಿಮ್ಗೆ ಮೇನ್ ಡ್ಯೂರಬಿಲಿಟಿ ಮತ್ತೆ ಕ್ವಾಲಿಟಿ ಮೇಲೆ ನಾವು ಫ್ಯೂಚರ್ ಇಟ್ಕೊಂಡು ಮಾಡ್ತಿದ್ರಿ. ನೀವು ಗಾಡಿಯಲ್ಲಿ 2 ಬ್ಯಾಟ್ರಿ ಬರುತ್ತೆ, ಡಿಟ್ಯಾಚಬಲ್ 2 ಬ್ಯಾಟ್ರಿ ಇದೆ. 1, 2 ಇದನ್ನ ನೀವು ಇಲ್ಲಾದ್ರೂ ಚಾರ್ಜ್ ಮಾಡ್ಬೋದು. ಇದೊಂದು ಸಾಕೆಟ್ ತೆಗೆದ್ಬಿಟ್ರೆ ನೀವು ಚಾರ್ಜರ್ ಇಲ್ಲಿ ಹಾಕ್ಬಿಟ್ಟು ಚಾರ್ಜ್ ಮಾಡ್ಬೋದು. ಅದರ್ವೈಸ್ ನೀವು ಮನೆಯಲ್ಲಿ ಎತ್ಕೊಂಡೋಗಿ ಬ್ಯಾಟ್ರಿನ ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದು. ಓಕೆ, 3.7 kW ಬ್ಯಾಟ್ರಿ ಬರುತ್ತೆ. ಹಾ, ಮತ್ತೆ ಇದರಲ್ಲಿ ಬ್ಯಾಟ್ರಿ ಸೇವಿಂಗ್ ಮೋಡ್ ಅಂತ ಬರುತ್ತೆ. ನಾನು ಗಾಡಿನ ಒಂದು 30 ಮಿನಿಟ್ಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಇದು ಆಟೋಮೆಟಿಕ್ ಆಗಿ ಆಫ್ ಆಗಿರುತ್ತೆ, ಅಂದ್ರೆ ಬ್ಯಾಟ್ರಿಯಿಂದ ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಆಗ ನಾನು ಈ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದಾಗ ಮತ್ತೆ ಅದು ಆನ್ ಆಗುತ್ತೆ. ಅದು ಏನಕ್ಕೆ ಅಂದ್ರೆ ಅನ್ವಾಂಟೆಡ್ ಡಿಸ್ಚಾರ್ಜ್ ನ ಪ್ರೊಡ್ಯೂಸ್ ಮಾಡಕ್ಕೆ, ಹಾಗಾಗಿ ನಿಮ್ಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಓಕೆ, ಸೆಕೆಂಡ್ ಥಿಂಗ್ ಬಂದ್ರೆ ನಿಮ್ಗೆ ಇಲ್ಲಿ ಈಗ ನೋಡಿ ಆನ್ ಆಗಿದೆ. ಇದರಲ್ಲಿ ಎಲ್ಲ ಯೂಸ್ ಮಾಡಿರೋದು ಪ್ರೀಮಿಯಂ ಸ್ಪೇರ್ಸ್ ಬರುತ್ತೆ. ಡಿಸ್ಪ್ಲೇ ಬಂದು ಪ್ರೀಕಾಲ್ ಅಂತ ಹೇಳಿ, ಪ್ರೀಕಾಲ್ ಇಸ್ ದ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರರ್. ಇದರಲ್ಲಿ ನಿಮ್ಗೆ ರೇಂಜು ಎಷ್ಟು ಕಿಲೋಮೀಟರ್ ಹೋಗ್ಬೋದು ಆ ತರ ಎಲ್ಲ ನೋಡ್ಸುತ್ತೆ. 2 ಮೋಡ್ ಬರುತ್ತೆ, ಇಕೋ ಮೋಡು ಮತ್ತೆ ನಾರ್ಮಲ್ ಮೋಡು, ರಿವರ್ಸು, ಫಾರ್ವರ್ಡ್. ಓಕೆ, ಇಕೋ ಮೋಡ್ ನಲ್ಲಿ ನಿಮ್ಗೆ 100% SOC ಚಾರ್ಜ್ ಇದ್ರೆ 110 ಕಿಲೋಮೀಟರ್ ಹೋಗ್ಬೋದು. ನಾರ್ಮಲ್ ಮೋಡ್ ನಲ್ಲಿ ಹೌದು, ಅವಾಗ ಇಕೋ ಮೋಡ್ ನಲ್ಲಿ 45 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ. ನಾರ್ಮಲ್ ಮೋಡ್ ನಲ್ಲಿ ನಿಮ್ಗೆ 63 ಕಿಲೋಮೀಟರ್ ಟಾಪ್ ಸ್ಪೀಡ್ ಬರುತ್ತೆ. ಆಗ ನಿಮ್ಗೆ 100% ಚಾರ್ಜ್ ಇದ್ರೆ 85 ಕಿಲೋಮೀಟರ್ ಹೋಗ್ಬೋದು. ಇದು ಮೇನ್ ಡಿಫ್ರೆನ್ಸ್ ಬರುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಇದು ಬಂದು ವೀಲ್ ಟ್ಯೂಬ್ಲೆಸ್ ಟೈರ್ 90/90 ಬರುತ್ತೆ. ಡಿಸ್ಕ್ ಬ್ರೇಕ್ ಫ್ರಂಟ್ ಬ್ಯಾಕ್ ಎರಡೂ ಡಿಸ್ಕ್ ಬ್ರೇಕ್ ಇದೆ. ಶಾಕ್ ಅಬ್ಸರ್ವ್ ನೋಡ್ಬೋದು ನೀವು, ಲೈಕ್ ರಾಯಲ್ ಎನ್ಫೀಲ್ಡ್ ಗೆಲ್ಲ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕಂಪ್ನಿ ಹೆಸರು ಬೆಲ್ರೈಸ್ ಅಂತ. ಬೆಲ್ರೈಸ್ ಕಂಪ್ನಿಯಿಂದಾನೆ ಶಾಕ್ ಅಬ್ಸರ್ವ್ ಮತ್ತೆ ಎಲ್ಲ ಚಾಸಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿದೆ. ಇಲ್ಲಿ ನೋಡ್ಬೋದು ಸಿಗ್ನೇಚರ್ LED ಲೈಟ್ ಇದೆ, ಸಿಗ್ನೇಚರ್ ನ್ಯೂಮರಸ್ ಅಂತ ಬರ್ತಿದೆ. ಓಕೆ, DRL ಇರುತ್ತೆ. ನಾನು DRL ನ ಆನ್ ಮಾಡಿದ್ರೆ ಲೈಟು DRL ಆಫ್ ಆಗುತ್ತೆ, ಆಗ ಇದು LED ಲೈಟ್ ಇದು ಬರುತ್ತೆ. ಇದು ಕಂಪ್ನಿ ಹೆಸರು ಫಿಯಾಮ್ ಅಂತ ಹೇಳಿ. ಹಾರ್ಲಿ ಡೇವಿಡ್ಸನ್ ಈ ತರ ದೊಡ್ಡ ದೊಡ್ಡ ಕಂಪ್ನೀಸ್ ನಲ್ಲೆಲ್ಲ ಇದನ್ನೇ LED ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಒಂದು USB ಚಾರ್ಜಿಂಗ್ ಪೋರ್ಟ್ ಇದೆ, ಮೊಬೈಲ್ ಚಾರ್ಜಿಂಗ್ ಪೋರ್ಟು. ಓಕೆ, ಸೊ ಅದು ಬಂದು 2.4 amps ಬರುತ್ತೆ ಸರ್. 2.4 amps ನಾರ್ಮಲ್ ಫಾಸ್ಟ್ ಚಾರ್ಜಿಂಗ್ ಬರುತ್ತಲ್ಲ ಆ ತರದ್ದು. ಓಕೆ, ನೆಕ್ಸ್ಟ್ ಸೀಟ್ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಬೂಟ್ ಸ್ಪೇಸ್ ಕೂಡ ಇದೆ. ಒಂದು ಹೆಲ್ಮೆಟ್, ನಾವು ಆಫ್ ಹೆಲ್ಮೆಟ್ ಬರುತ್ತೆ. ಇದ್ರಲ್ಲಿ ಏನಿಲ್ಲ, ನಾವು ಮಿನಿಮಲ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರಿ. ಮತ್ತೆ ಗಾಡಿ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇವನ್ ದ ಪ್ಲಾಸ್ಟಿಕ್ ಯೂಸ್ ಲೈಕ್ ABS ಅಂತ, ನಾನ್ ಬ್ರೇಕಬಲ್. ನಾನು ನಿಮ್ಗೆ ಹೊಡೆದ್ಬಿಟ್ಟೆ ನೋಡ್ತಾ ಇದ್ದೀನಿ. ಸೊ ಇಟ್ ಇಸ್ ನಾನ್ ಬ್ರೇಕಬಲ್. ಸೊ ನಮ್ಗೆ ಅದಕ್ಕೆ ಸೈಡ್ ಗಾರ್ಡ್ ಎಲ್ಲ ಏನ್ ಬೇಕಾಗಲ್ಲ. ಓಕೆ, ನಮ್ದು ಟೆಸ್ಟಿಂಗ್ ಆ ತರ ಮಾಡಿದ್ರಿ. ಬ್ಯಾಟ್ರಿ ಮೋಟರ್ 2 ಕೂಡ ನಿಮ್ಗೆ ವಾಟರ್ ಪ್ರೂಫ್ ಬರುತ್ತೆ. IP67 ಗ್ರೇಡ್ ವಾಟರ್ ಪ್ರೂಫ್ ಬರುತ್ತೆ. ಓಕೆ, ಇದು ಕೂಡ ಡಿಸ್ಕ್ ಬ್ರೇಕ್ ಇದೆ.
ಇದು ಸೋನಾ ಕ್ಯಾಮ್ಸ್ಟರ್ ಅಂತ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದು ಬ್ಯಾಟ್ರಿ ಬಂದು ಎಕ್ಸಿಕಾಮ್ ಅಂತ ಬ್ಯಾಟ್ರಿ ಇದೆ. ಎಕ್ಸಿಕಾಮ್ ಇಸ್ ದ ಲಿಸ್ಟೆಡ್ ಕಂಪನಿ ಇದೆ. ಎಕ್ಸಿಕಾಮ್ ಅವ್ರದ್ದು ಬ್ಯಾಟ್ರಿ ಬರುತ್ತೆ. ವಾರಂಟಿ ಎಷ್ಟಿರುತ್ತೆ ಬ್ಯಾಟ್ರಿ? ವಾರಂಟಿ ಬರೀ ಬ್ಯಾಟ್ರಿ ಒಂದಲ್ಲ, ಬ್ಯಾಟ್ರಿ, ಮೋಟರ್, ಕಂಟ್ರೋಲರ್, ಚಾಸಿ ಇಷ್ಟಕ್ಕೂ 3 ವರ್ಷ 50,000 ಕಿಲೋಮೀಟರ್ ವಾರಂಟಿ ಇದೆ. ಇದು ರೆಗ್ಯುಲರ್ ವಾರಂಟಿ. ಎಕ್ಸ್ಟೆಂಡೆಡ್ ವಾರಂಟಿ ಬೇಕಾದ್ರೆ ತಗೊಬೋದು. ಅದು ಬಂದು ನಿಮಗೆ 5 ವರ್ಷ 80,000 ಕಿಲೋಮೀಟರ್ ವಾರಂಟಿ ಬರುತ್ತೆ. ಓಕೆ, ಈಗ ಸದ್ಯಕ್ಕೆ ನಮ್ಮಲ್ಲಿ 3 ಕರೆಂಟ್ ಮಾಡೆಲ್ಸ್ ಇದೆ. ಒಂದು ಡಿಪ್ಲಾಸ್ ಮ್ಯಾಕ್ಸ್, ಸೆಕೆಂಡ್ನೇದು ಅಲ್ಲಿದೆ ಆ ಕಡೆ ಇರೋದು ಡಿಪ್ಲಾಸ್ ಪ್ರೋ ಅಂತ ಹೇಳಿ, ಇದರಲ್ಲಿ ನೋಡ್ಬೋದು, ಇದು ಡಿಪ್ಲಾಸ್ ಪ್ರೋ ಅಂತ ಹೇಳಿ. ಓಕೆ, ಅದಕ್ಕೆ ಡಿಫ್ರೆನ್ಸ್ ಏನಂದ್ರೆ ನಿಮಗೆ ಸೀಟ್ ಸಿಂಗಲ್ ಸೀಟ್ ಬರುತ್ತೆ. ಶಾಕ್ ಅಬ್ಸರ್ ಇದರಲ್ಲಿ ಸ್ವಲ್ಪ ಹಾರ್ಡ್ ಬರುತ್ತೆ. ಅದಕ್ಕೆ ಮುಂಚೆ ನೋಡಿದ್ರಲ್ಲ ಆ ಮ್ಯಾಕ್ಸ್ ವೆಹಿಕಲ್ ನಲ್ಲಿ ನಿಮಗೆ ಅದು ಸ್ಮೂತ್ ಶಾಕ್ ಅಬ್ಸರ್ ಇರುತ್ತೆ, ಯಾಕಂದ್ರೆ ಇಬ್ರು ಪಿಲಾನ್ ರೈಡರ್ ಕೂಡ ಇರ್ಬೇಕಂತ. ಸೆಕೆಂಡ್ ಡಿಫ್ರೆನ್ಸ್ ಬಂದು ಇನ್ನು ಬೇರೆದೆಲ್ಲ ಸೇಮೇ ಇರುತ್ತೆ ನಿಮಗೆ, ರೇಂಜ್ ವೈಸ್ ಬ್ಯಾಟ್ರಿ ಎಲ್ಲ ಸೇಮ್ ಬರುತ್ತೆ. ಓಕೆ, ಈಗ ಥರ್ಡ್ ಮಾಡೆಲ್ ಬಂದು ಡಿಪ್ಲಾಸ್ ಗೋ ಅಂತ ಹೇಳಿ. ಓಕೆ, ಡಿಪ್ಲಾಸ್ ಗೋ ನಲ್ಲಿ ನಿಮಗೆ ಡಿಫ್ರೆನ್ಸ್ ಏನಂದ್ರೆ ಇದರಲ್ಲಿ ಕ್ಲೀನ್ ಅಂತ ಬ್ಯಾಟ್ರಿ ಇದೆ, ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಇದು ನಿಮ್ಗೆ ಪ್ರೈಸ್ ಕಮ್ಮಿ ಬೇಕು ಅನ್ನೋರು ಈ ಗಾಡಿಗೆ ಹೋಗ್ಬೋದು. ಕ್ಲೀನ್ ಎನರ್ಜಿ ಅಂತ ಬ್ಯಾಟ್ರಿ ಹೆಸರಿದು. ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಸೊ ಇದನ್ನ ಬೂಟ್ ಸ್ಪೇಸ್ ಆಗಿ ಯೂಸ್ ಮಾಡಬಹುದಾ? ಬೂಟ್ ಸ್ಪೇಸ್ ಆಗಿ ಯೂಸ್ ಮಾಡಬಹುದು, ಅಥವಾ ಅವ್ರು ಇನ್ನೊಂದು 2 ಬ್ಯಾಟ್ರಿ ಬೇಕಂದ್ರೆ ತಗೊಬಹುದು. ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ನೋಡಿ, ಇದು ಫೈರ್ ಪ್ರೂಫ್ ಇದೆ, ಲಿಕ್ವಿಡ್ ಕೂಲ್ಡ್ ಬ್ಯಾಟ್ರಿ ಬರುತ್ತೆ. ಇದು ಕ್ಲೀನ್ ಬ್ಯಾಟ್ರಿ. ಸೊ ಇದು ಕೂಡ ನಿಮ್ಗೆ ಫೈರ್ ಪ್ರೂಫ್ ಕೂಡ ಬರುತ್ತೆ ಇದು. ಓಕೆ, ಈ ತರ ಇದೆ. ದೆನ್ ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ ನಮ್ಮಲ್ಲಿ 85,000 ಎಕ್ಸ್ ಶೋರೂಮ್ ಇದೆ ಸರ್. ಈ ಪರ್ಟಿಕ್ಯುಲರ್ ವೆಹಿಕಲ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ 85,000 ಎಕ್ಸ್ ಶೋರೂಮ್. ಇದರ ರೇಂಜ್ ಬಂದು ನಿಮಗೆ 101 IDC ಇದೆ. 101 IDC ಅಂದ್ರೆ ನಿಮಗೆ ಆನ್ ರೋಡ್ 80 ಕಿಲೋಮೀಟರ್ ಬರುತ್ತೆ. 80 ಕಿಲೋಮೀಟರ್ ರೇಂಜ್ ಬರುತ್ತೆ. ಅದಾದ್ರೆ 110 ಕಿಲೋಮೀಟರ್ ಬರುತ್ತೆ. ಅದರಲ್ಲಿ ಡ್ಯೂಯಲ್ ಬ್ಯಾಟ್ರಿ ಇದೆ, ಎಕ್ಸಿಕಾಮ್ ಬ್ಯಾಟ್ರಿ, 110 ಕಿಲೋಮೀಟರ್ ಬರುತ್ತೆ. ಪ್ಲಸ್ ನಿಮಗೆ ಈಗ ಪ್ರೈಸಿಂಗ್ ಅಂತ ತಗೊಂಡ್ರೆ ಇದು 85,000, ಆನ್ ರೋಡ್ 91,000 ಬರುತ್ತೆ. ಇದು ನಿಮಗೆ 1,14,000 ಆನ್ ರೋಡ್ ಬರುತ್ತೆ. ಅದು 1,20,000 ಆನ್ ರೋಡ್ ಬರುತ್ತೆ. ಸೊ ಇದರಲ್ಲಿ ಕ್ಯಾರಿಯರ್ ಎಲ್ಲ ಕೊಡ್ತಾರೆ, ಕ್ಯಾರಿಯರ್ ಎಲ್ಲ ಎಕ್ಸೆಸರೀಸ್ ಎಕ್ಸ್ಟ್ರಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ, ಇಲ್ಲಿ ಏನಿದೆ ಇದು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ ಸಿಗುತ್ತೆ, ಅಂದ್ರೆ ಆನ್ ರೋಡ್ ಪ್ರೈಸ್ ನಲ್ಲಿ. ನಿಮ್ಗೆ ಎಕ್ಸೆಸರೀಸ್ ಏನ್ ಬೇಕು ಅದನ್ನೆಲ್ಲ ನಾವು ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದಿರಿ. ಯು ಕ್ಯಾನ್ ಬೈ ದಟ್ ಆಕ್ಸೆಸರಿ ಸಪರೇಟ್ಲಿ. ಅದಕ್ಕೆ ನಿಮ್ಗೆ ಈಗ 2,000 ವರ್ತ್ ಡಿಸ್ಕೌಂಟ್ ಕಂಪ್ನಿಯಿಂದ ಕೊಡ್ತಾ ಇದೆ. ಪ್ರೆಸೆಂಟ್ ಆಗಿ ನಿಮಗೆ 2,000 ರೂಪಾಯಿ ವರ್ತ್ ಏನಾದ್ರು ಆಕ್ಸೆಸರೀಸ್ ತಗೊಬಹುದು. ಅಲ್ಲಿ ನಿಮ್ಗೆ ಇನ್ನೊಂದು ಏನಿದೆ, ಈ ತರ ಮೊಬೈಲ್ ಹೋಲ್ಡರ್ ಇದೆ, ಓಕೆ, ಸ್ಯಾರಿ ಗಾರ್ಡ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಈ ತರದ್ರಲ್ಲಿ ನೀವು ಏನಾದ್ರು ಪರ್ಚೇಸ್ ಮಾಡ್ಕೊಬಹುದು. ಸೈಡ್ ಸ್ಟ್ಯಾಂಡ್ ಇರುತ್ತೆ ಆಲ್ರೆಡಿ. ಸೆಂಟರ್ ಸ್ಟ್ಯಾಂಡ್ ಅಂದ್ರೆ ಎಕ್ಸ್ಟ್ರಾ ತಗೊಬೇಕಾಗತ್ತೆ. ಪ್ಲಸ್ ನೀವು ಇನ್ನು NFT ಅಂತ ಒಂದಿದೆ, ನೀವು ಡಿಪ್ಲಾಸ್ ಮ್ಯಾಕ್ಸ್ ವೆಹಿಕಲ್ಗೆ ಮೇನ್ಲಿ ನಾವು ಅದು ಕೊಡ್ತಾ ಇದ್ರಿ. NFT ಅಂತ ನಾನ್ ಫಂಜಬಲ್ ಟೋಕನ್ಸ್ ಅಂತ. ಸೊ ಅದ್ರ ಮುಖಾಂತರ ನೀವು ಬೇರೆ 10,000 ವರ್ತ್ ರುಪೀಸ್ ನಿಮಗೆ ಒಂದು ರಿವಾರ್ಡ್ಸ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಅದು ಈ ಮಂತ್ ಅಲ್ಲಿ ಬುಕ್ ಮಾಡಿದವ್ರಿಗೆ ಅದು NFT ಇಂದ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಓಕೆ, ನಮ್ಮ ಆಕ್ಸೆಸರೀಸ್ ಕೂಡ ನೋಡ್ಬೋದು ನೀವು ಏನೇನಿದೆ ಅಂತ. ಹೆಲ್ಮೆಟ್ ಸಿಗುತ್ತೆ, ಜಾಕೆಟ್ಸ್ ಇದೆ, ಬ್ಯಾಗ್ಸ್ ಇದೆ. ಇದನ್ನೆಲ್ಲ ನೀವು NFT ಅಲ್ಲಿ ಕೂಡ ಕ್ಲೈಮ್ ಮಾಡಬಹುದು. ಓಕೆ, ಎಕ್ಸ್ಟೆಂಡೆಡ್ ವಾರಂಟಿ ಹೇಳೋದಲ್ಲ, ಅದು ಕೂಡ ನೀವು ಅದರಲ್ಲಿ ಇಲ್ಲ. ಅದು ಬಂದು ನಾವು ಕಂಪನಿಯಿಂದ ನೀವು ಗಾಡಿ ಪರ್ಚೇಸ್ ಮಾಡಿದಾಗ ಈಗ NFT ಕೊಡ್ತಾ ಇರೋದು, ಈಗ ಪ್ರೆಸೆಂಟ್ ಆಫರ್ ಇದೆ. ಸೊ ಅದು ಬಂದು ನಿಮ್ಗೆ NFT ರಿವಾರ್ಡ್ ಪಾಯಿಂಟ್ 10,000 ವರ್ತ್ ಇರುತ್ತೆ. ಅದ್ರಲ್ಲಿ ನೀವು ಬೇಕಿದ್ರೆ ಅಲ್ಲಿ ಏನು ಎಕ್ಸ್ಟೆಂಡೆಡ್ ವಾರಂಟಿ ಇದೆ, AMC ಪ್ಯಾಕೇಜ್ ಇದೆ, ರೋಡ್ ಸೈಡ್ ಅಸಿಸ್ಟೆನ್ಸ್. ಓಕೆ, ವಾರಂಟಿ ಇದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಸರ್ವಿಸ್ ಬಂದು ಸೇಮ್ ಡೇ ಡೆಲಿವರಿ ಇಲ್ಲಿದೆ ನೋಡಿ. ಬಿಕಾಸ್ ಬ್ಯಾಟರಿ ಡಿಟ್ಯಾಚಬಲ್ ಇರೋದ್ರಿಂದ ಇನ್ ಕೇಸ್ ಬ್ಯಾಟರಿ ಇಶ್ಯೂ ಬಂದ್ರು ಕೂಡ ನಾವು ಸೇಮ್ ಡೇ ಅದನ್ನ ನಿಮ್ಗೆ ಗಾಡಿ ಕೊಡ್ತೀರಿ. ಏನಕ್ಕೆ ಅಂದ್ರೆ ನಾವು ಸರ್ವಿಸ್ ಬ್ಯಾಟ್ರಿ ಕೊಟ್ಟು ನಿಮ್ಗೆ ಅಲ್ಲೋರ್ಗು ಇದು ರಿಪೇರ್ ಆಗೋವರೆಗೂ ನಿಮ್ಗೆ ಇದಿರುತ್ತೆ. ಪ್ಲಸ್ ಪಿಕಪ್ ಡ್ರಾಪ್ ಇರುತ್ತೆ, 24/7 ರೋಡ್ ಸೈಡ್ ಅಸಿಸ್ಟೆನ್ಸ್ ಇದೆ. ಸೊ ಆಲ್ ದಿಸ್ ಕೈಂಡ್ ಆಫ್ ಲೈಕ್ ಮೇನ್ ಏನಂದ್ರೆ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ರೋಡ್ ಸೈಡ್ ಅಸಿಸ್ಟೆಂಟ್ 1 ಇಯರ್ ಮಾತ್ರ ಇರುತ್ತೆ ಅಥವಾ ಯಾವ ತರ? 1 ಇಯರ್ ಇರುತ್ತೆ. ಅದು 1 ಇಯರ್ ಇರುತ್ತೆ. ಈ NFT ಅಲ್ಲಿ ನಿಮ್ಗೆ ಅದು ಕೂಡ ಯು ಕ್ಯಾನ್ ಸೆಲೆಕ್ಟ್ ಇಟ್. ಓಕೆ, ಈಗ ಸಪೋಸ್ 1 ಇಯರ್ ಆದ್ಮೇಲೆ ನಾನು ಬೇಕಂದ್ರೆ ತಗೋಬಹುದು. ಅದು 1,200 ರೂಪಾಯಿ ಇರುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಆ ತರ ಸಮಸ್ಯೆ ಆದಾಗ ಸರ್ವಿಸ್ ಹೌದು. ಯಾಕಂದ್ರೆ ನೀವು ಆಗ ಏನಾದ್ರು ಈಗ ನೈಟ್ ಹೊತ್ತು ಯಾವಾಗ್ಲೂ ಒಂದ್ಸರಿ ಗಾಡಿ ಚಾರ್ಜ್ ಹಾಕೋದು ಮರ್ತಿದ್ರಿ, ಎಲ್ಲೋ ಆಫ್ ಆಯ್ತು, ಆ ಟೈಮಲ್ಲಿ ಅವರೇ ನಿಮ್ಗೆ ಪಿಕಪ್ ಮಾಡಿ ನಿಮ್ಮ ಮನೆಗೆ ಡ್ರಾಪ್ ಮಾಡಿ, ಮನೆಗೆ ಅಥವಾ ಸರ್ವಿಸ್ ಸೆಂಟರ್ಗೆ ಎಲ್ಲಿ ಬೇಕೋ ಅಲ್ಲಿ ಡ್ರಾಪ್ ಮಾಡ್ತಾರೆ. ಅದಕ್ಕೆ ಒಂದು
50 ಕಿಲೋಮೀಟರ್ ವಿತೌಟ್ ಚಾರ್ಜಸ್ ಡ್ರಾಪ್ ಮಾಡ್ತಾರೆ. ಸರ್ವಿಸ್ ಎಷ್ಟು ಕಿಲೋಮೀಟರ್ ಆದ್ಮೇಲೆ ಮಾಡಿಸ್ಬೇಕು? ಹಾ, ಫಸ್ಟ್ ಸರ್ವಿಸ್ ಬಂದು ನಿಮಗೆ 1000 ಕಿಲೋಮೀಟರ್ಸ್ ಅಲ್ಲಿ ಇರುತ್ತೆ ಅಥವಾ 1 ಮಂತ್. ಸೆಕೆಂಡ್ ಸರ್ವಿಸ್ ವಿಲ್ ಬಿ ಲೈಕ್ 6000 ಕಿಲೋಮೀಟರ್ಸ್ ಅಥವಾ 6 ಮಂತ್ಸ್ ಇರುತ್ತೆ. ಥರ್ಡ್ ಸರ್ವಿಸು 1 ಇಯರ್ ಅಥವಾ 12,000 ಕಿಲೋಮೀಟರ್ ಬರುತ್ತೆ. ಓಕೆ, ಇದು ಬಂದು ಬೇಸ್ಡ್ ಆನ್ ಅಂದ್ರೆ ನೀವು ಆಗ ನಿಮಗೆ ಲೇಬರ್ ಫ್ರೀ ಇರುತ್ತೆ, ಅದು ಈ ಫ್ರೀ ಸರ್ವಿಸಸ್ 3. ಅದಾದ್ಮೇಲೆ ಕೂಡ ನಿಮಗೆ ಸರ್ವಿಸ್ ಚಾರ್ಜಸ್, ಲೇಬರ್ ಚಾರ್ಜ್ ಒಂದು 450 ರೂಪಾಯಿ ಇರುತ್ತೆ. ಕನ್ಸ್ಯೂಮಬಲ್ಸ್ ಅಂದ್ರೆ ಬ್ರೇಕ್ ಪ್ಯಾಡ್ಸ್, ಮೇಜರ್ಲಿ ಹೋದ್ರೆ ಬ್ರೇಕ್ ಪ್ಯಾಡ್ಸ್ ಈ ತರದ್ ಹೋಗ್ಬೋದು. 1000 ರೂಪೀಸ್ ಒಳಗಡೆ ನಿಮಗೆ ಚಾರ್ಜಸ್, ಸರ್ವಿಸ್ ಚಾರ್ಜಸ್ ಬರುತ್ತೆ. ಸರ್, ಇವಾಗ ಎಸ್ಪೆಷಲಿ ನೀವು ಸರ್ವಿಸ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಎಲ್ಲೆಲ್ಲಿ ಸರ್ವಿಸ್ ಸೆಂಟರ್ ಸಿಗುತ್ತೆ? ಮೇಜರ್ ಸರ್ವಿಸ್ ಸೆಂಟರ್ ನಮ್ದು ಕಂಪನಿ ಓನ್ ಸರ್ವಿಸ್ ಸೆಂಟರ್ ಉಳಿಮಾವಲ್ಲಿ ಇದೆ. ಈಗ ಇಲ್ಲಿ ರಾಜಾಜಿನಗರ್ನಲ್ಲಿ ಒಂದು ಸರ್ವಿಸ್ ಸೆಂಟರ್, ಯಾಕಂದ್ರೆ ಇಲ್ಲೇ ಶೋರೂಮ್ ಇರೋದ್ರಿಂದ ರಾಜಾಜಿನಗರ್ನಲ್ಲಿ ಒಂದು ಸರ್ವಿಸ್ ಸೆಂಟರ್ ಇದೆ. ಸೊ ಇದು ಬಿಟ್ಟು ನಮ್ಗೆ ಹೇಳ್ಬೇಕಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ನಾವು ಓನ್ ಪಿಕಪ್ ಡ್ರಾಪ್ ಸರ್ವಿಸ್ ಇರುತ್ತೆ ನಿಮ್ಗೆ. ಅಂದ್ರೆ ನೀವು ಶೋರೂಮ್ ಬಂದ್ರೆ ನಾವು ಪಿಕಪ್ ಮಾಡಿ ನಿಮ್ಗೆ ಅಲ್ಲೇ ಸರ್ವಿಸ್ ಕೊಡ್ತೀವಿ. ಪಿಕಪ್ ಮಾಡಿ ಎಸ್, ಅಥವಾ ನೀವು ಇಲ್ಲಿ ಶೋರೂಮ್ ಹತ್ರ ತಗೊಂಬಂದು ಕೊಟ್ರು we will service it and on the same day. So on the day ಅಂದ್ರೆ same day. ಸೊ ಪಿಕಪ್ ಮಾಡಿ ಸರ್ವಿಸ್ ಮಾಡಿ ಕೊಡ್ಬಿಡ್ತಾರೆ. ಹೌದು ಹೌದು, ಅದು ಸೇಮ್ ಡೇ. ಬೆಳಗ್ಗೆ ನೀವು ಕೊಟ್ರೆ ಈವ್ನಿಂಗ್, ಅಂದ್ರೆ ನೀವು ಮುಂಚಿನ ದಿನನೇ ಪಿಕಪ್, ನಾಳೆ ಪಿಕಪ್ ಮಾಡಿ ಅಂದ್ರೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಅದ್ರ ಮೇಲೆ ಸೇಮ್ ಡೇ ನಾವು ಡೆಲಿವರಿ ಕೊಡೋಕೆ ಇದಿದೆ. ಯಾಕಂದ್ರೆ ಪೆಟ್ರೋಲ್ ವೆಹಿಕಲ್ಸ್ ನಲ್ಲಿ 270 ಪಾರ್ಟ್ಸ್ ಇರುವಂತ ವೆಹಿಕಲ್ಸ್ ಒಂದು ದಿನದಲ್ಲಿ ಸರ್ವಿಸ್ ಮಾಡ್ತಾರೆ ಅಂದ್ರೆ 6-7 ಪಾರ್ಟ್ ಇರುವಂತ ಈ ವೆಹಿಕಲ್ ನ ನಾನು 4 ಅವರ್ಸ್ ನಲ್ಲಿ ಮಾಡ್ಲಿಕ್ಕೆ ಆಗಲ್ವಾ? ದಟ್ ಈಸ್ ದ ಕಾನ್ಸೆಪ್ಟ್. ಈಗ ನಮ್ಮ ಸರ್ವಿಸ್ ಟೀಮ್ಗೆ ಟ್ಯಾಟ್ ಕೂಡ 4 ಅವರ್ಸ್ ಕೊಟ್ಟಿರಿ, ಬಟ್ ಕಸ್ಟಮರ್ಗೆ ನಾವು ಹೇಳ್ತಿರೋದು 1 ಡೇ ವಿ ವಿಲ್ ಹ್ಯಾವ್ ಇದಂತ ಸರ್ವಿಸ್ ಡೆಲಿವರಿ ಪ್ರಾಮಿಸ್ ಇದೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ. ಯಾ, ಅದೊಂದು. ಮತ್ತೆ ಅದೇ ಹೇಳೋದಲ್ಲ, ಏನೇ ಇಶ್ಯೂ ಇದ್ರು ವಿ ವಿಲ್ ಟೇಕ್ ಇಟ್ ಡನ್, ಎಕ್ಸೆಪ್ಟ್ ಅದೇನೋ ಆಕ್ಸಿಡೆಂಟ್ ಕೇಸಸ್ ಆ ತರದ್ ಏನಾಯ್ತು ಅಂದ್ರೆ ಇಟ್ ವಿಲ್ ಬಿ ಕ್ಲೈಮಿಂಗ್ ಅದೆಲ್ಲ ಇರುತ್ತೆ. ಮತ್ತೆ ಇದು ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ನಮ್ದು ವ್ಯಾಲಿಡೇಷನ್ ವಿಡಿಯೋ ಇದೆ, ಸೊ ಅದು ಕೂಡ ನೋಡ್ಬೋದು ನೀವು. ಬ್ಯಾಟರಿ ವಾಟರ್ ಪ್ರೂಫ್ ಟೆಸ್ಟ್ ಆಗುತ್ತೆ, ಗಾಡಿ ಡ್ಯಾಶ್ ಟೆಸ್ಟ್. ನಾರ್ಮಲಿ 2 ವೀಲರ್ ನಲ್ಲಿ ಡ್ಯಾಶ್ ಟೆಸ್ಟ್ ಅನ್ನೋದು ತುಂಬಾ ಕಮ್ಮಿ, ಕಾರಲ್ಲಿ ಇರುತ್ತೆ. ಬಟ್ ನಮ್ ಗಾಡಿಗಳು ಡ್ಯಾಶ್ ಟೆಸ್ಟ್ ಕೂಡ ಮಾಡಿದ್ರಿ. ಸೊ ನಾನ್ ಬ್ರೇಕಬಲ್ ಇರೋದ್ರಿಂದ ದಟ್ ಈಸ್ ಆಲ್ಸೋ ಗುಡ್. ಓಕೆ ಓಕೆ ಸರ್, ಓವರ್ ಆಲ್ ಸೊ ನಿಮ್ಮ ಶೋರೂಮ್ ಅಡ್ರೆಸ್ ಅಂದ್ರೆ ಈ ಗಾಡಿ ಈ ವಿಡಿಯೋ ನೋಡ್ತಾ ಇರ್ತಾರಲ್ಲ, ಸೊ ಅಂತವ್ರು ಬಂದು ಮೀಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಥವಾ ಅಡ್ರೆಸ್ ಎಲ್ಲಿ ಬಂದು ಮೀಟ್ ಮಾಡ್ಬೇಕಾಗುತ್ತೆ? ಇದು ನೀವು ರಾಜ್ಕುಮಾರ್ ರೋಡ್, ರಾಜಾಜಿನಗರ, ಲೂಲು ಮಾಲ್ ಸಿಗ್ನಲ್ ಗಿಂತ ಮುಂಚೆನೆ ನಿಮ್ಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಆಪೋಸಿಟ್ ಸೈಡ್ ನಲ್ಲಿ ನಿಮ್ಗೆ ಬರುತ್ತೆ. ಕಣ್ವ ಹಾಸ್ಪಿಟಲ್ ಇದೆ, ಸುಗುಣ ಹಾಸ್ಪಿಟಲ್ ಇಂದ ಸ್ವಲ್ಪ ಡೌನ್ ಬಂದ್ರೆ ನಿಮ್ಗೆ ಶೋರೂಮ್ ಸಿಗುತ್ತೆ. ಯಾವುದು ನಿಯರ್ ಬೈ ಅಲ್ಲಿ ಕ್ರೇಜಿ ಸ್ಟಾರ್ ಅವರ ಮನೆ ಇದೆ. ನ್ಯೂಮರಸ್ ಮೋಟರ್ಸ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇರುತ್ತೆ, 733828 ಕಾಂಟ್ಯಾಕ್ಟ್ ಮಾಡಿ. 8285-716 ಇದೆ, 717 ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನ್ಯೂಮರಸ್ ಕಂಪನಿಯ ಸೊ ಈ ತರ ಒಂದು 3 ವೇರಿಯಂಟ್ಸ್ ಗಾಡಿಗಳಿದೆ. ಡಿಪ್ಲಾಸ್ ಪ್ಲಸ್, ಡಿಪ್ಲಾಸ್ ಮ್ಯಾಕ್ಸ್, ಡಿಪ್ಲಾಸ್ ಗೋ ಅಂತ. ಸೊ ನಿಮಗೆ 85,000, ಅದು ಆಲ್ಮೋಸ್ಟ್ 91,000 ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಸೇರಿ 91,000ದಿಂದ ಗಾಡಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ತರ ಗಾಡಿ ಬೇಕು, ಎಸ್ಪೆಷಲಿ ನೀವು ಡೆಲಿವರಿ ಬಾಯ ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದ್ರ ಅಂತವ್ರಿಗೆ ಎಸ್ಪೆಷಲಿ ಪೆಟ್ರೋಲ್ ಗಾಡಿ ಬಿಟ್ಟು ಎಲೆಕ್ಟ್ರಿಕ್ ಬಂದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನನ್ನ ಆಪ್ಷನ್. ಈಗ ಡೈಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋಕ್ಕಿಂತ ಸೊ ಒಂದ್ಸಲ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ ಮಧ್ಯದಲ್ಲಿ ಮಿಡಲ್ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಓಡಿಸಿದ್ರೆ ಮಿಡಲ್ ಒಂದ್ಸಲ ಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಓಡಿಸೋಕೆ ಅನುಕೂಲ ಇದೆ. ಸೊ ಅಂತವ್ರಿಗೆ ಹೆಲ್ಪ್ ಆಗುವಂತ ಒಂದು ಸ್ಕೂಟರ್. ಅದ್ರ ಜೊತೆಗೆ ಇಲ್ಲ ನನ್ನ ಫ್ಯಾಮಿಲಿ ಏನಪ್ಪ, ನಾನು ಸ್ವಿಗ್ಗಿನೂ ಓಡಿಸಲ್ಲ, ಝೊಮ್ಯಾಟೊ ಏನು ಓಡಿಸಲ್ಲ, ನನ್ನ ಪರ್ಸನಲ್ ಯೂಸ್ಗೆ ತಗೋಬೋದಾ, ಸೊ ಅಂತವ್ರಿಗೂ ಇಲ್ಲಿ ಗಾಡಿ ಇದೆ. ಸೊ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಈ ಶೋರೂಮ್ ನ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ. ಸರ್, ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ. ಸೊ ಎಲ್ಲಾದ್ರೂ ಮಿಡಲ್ ಚಾರ್ಜಿಂಗ್ ಸ್ಟೇಷನ್ ಇದೆಯಾ? ಚಾರ್ಜಿಂಗ್ ಸ್ಟೇಷನ್ ಬಂದು ನಮ್ಮ ಚಾರ್ಜರ್ಸ್ ಏನಿದೆ ಪೋರ್ಟಬಲ್ ಚಾರ್ಜರ್ಸ್ ಬರುತ್ತೆ. ನಾರ್ಮಲ್ 15 ಸಾಕೆಟ್ ನಲ್ಲೇ ನೀವು ಚಾರ್ಜ್ ಮಾಡಬಹುದು. ಎಲ್ಲಾದ್ರೂ ಅದಕ್ಕೆ ಸಪರೇಟ್ ಇದೇ ತರದಿಲ್ಲ. ವೋಲ್ಟ್ ಅಂತ ತುಂಬಾ ಬೋಲ್ಟ್ ಆಪ್ ಇದೆ, ಹೌದು. ಆ ತರದ್ರಲ್ಲಿ ನೀವು ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡಬಹುದು. ಸೊ ಚಾರ್ಜಿಂಗ್ ಗೆ ನಿಮ್ಗೆ ಯಾವ್ದೇ ಟೆನ್ಷನ್ ಇರಲ್ಲ. ಅಂದ್ರೆ ನಿಮ್ದು ಕಂಪನಿ ಸೈಡ್ ಇಂದ ಯಾವ್ದು ಇಲ್ಲ? ಕಂಪನಿ ಇದೆ ಸಪರೇಟ್ ಚಾರ್ಜಿಂಗ್ ಸ್ಟೇಷನ್ ಅಂತ ಇದೆ. ನಾರ್ಮಲ್ ಚಾರ್ಜಿಂಗ್ ಸ್ಟೇಷನ್ ನಮ್ಮ ಶೋರೂಮ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಫ್ರೀ ಚಾರ್ಜಿಂಗ್ ಪಾಯಿಂಟ್ ಕೊಡ್ತಾ ಇದ್ವಿ. ಓಕೆ, ಅದೇನು ತೊಂದರೆ ಆಗಲ್ಲ ಅದ್ರ ಬಗ್ಗೆ.